ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣಿ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 13ನೇ ತಾರೀಕು ತ್ರಯೋದಶಿ ತಿಥಿ ಹಾಗೂ ಇಂದು ಶನಿವಾರ ಕೃತಿಕಾ ನಕ್ಷತ್ರ. ಮೇಷರಾಶಿಯವರಿಗೆ ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿದೆ. ಮಧ್ಯಾಹ್ನವಾದ ನಂತರ ನಿಮ್ಮ ಸಂಸಾರದ ವಿಚಾರಗಳ ಬಗ್ಗೆ ಗಮನವನ್ನು ಹೆಚ್ಚಿಗೆ ಕೊಡಬೇಕಾಗತ್ತೆ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಆದರೆ ಮಧ್ಯಾಹ್ನವಾದ ನಂತರ ವಾತಾವರಣ ತಿಳಿಯಾಗಿ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ಚೆನ್ನಾಗಿದೆ, ಆದರೆ ಮಧ್ಯಾಹ್ನವಾದ ನಂತರ ಸ್ವಲ್ಪ ತೊಂದರೆಗೆ ಒಳಗಾಗ್ತೀರಿ. ಹೀಗಾಗಿ ಮಧ್ಯಾಹ್ನವಾದ ಮೇಲೆ ಮುಖ್ಯ ಮೀಟಿಂಗ್ಗಳು ಇತ್ಯಾದಿಗಳು ಬೇಡ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಲ್ಲಿ ಬ್ಯುಸಿ ಇರ್ತೀರಿ. ಮಧ್ಯಾಹ್ನವಾದ ಮೇಲೆ ಮಿತ್ರರೊಂದಿಗೆ ಸಮಾಗಮ, ಇಷ್ಟಾರ್ಥ ಸಿದ್ಧಿ, ಧನಾಗಮ. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅದೃಷ್ಟ ಪರೀಕ್ಷೆ ಮುಂದುವರಿತಾ ಇದೆ. ಮಧ್ಯಾಹ್ನವಾದ ಮೇಲೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗಿ ನಿಮ್ಮನ್ನ ಕಾಡಬಹುದು, ಆದರೂ ಕೂಡ ಸ್ವಲ್ಪ ಯಶಸ್ಸು ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇದ್ದೇ ಇರುತ್ತೆ. ಮಧ್ಯಾಹ್ನವಾದ ಮೇಲೆ ಭಾಗ್ಯೋದಯವಾಗುತ್ತೆ. ಪ್ರೀತಿ ಪಾತ್ರರಿಂದ ಒಳ್ಳೆಯ ಅಕರೆಯ ನುಡಿಗಳನ್ನ ಕೇಳಬಹುದು. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ನೀವು ಹೇಳದಂತೆ ನಡೀತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಎಲ್ಲರೂ ನಿಮ್ಮಿಂದ ದೂರವಾದ್ರೆ ಏನೋ ಅನ್ನುವಂತಹ ಭಾವನೆ ನಿಮ್ಮನ್ನ ಕಾಡಬಹುದು. ಮಧ್ಯಾಹ್ನವಾದ ಮೇಲೆ ಮುಖ್ಯ ಮೀಟಿಂಗ್ಗಳು, ನಿರ್ಧಾರಗಳು ಖಂಡಿತ ಬೇಡ. ವೃಶ್ಚಿಕ ರಾಶಿಯವರಿಗೆ ಇಂದು ದಿನ ಪೂರ್ತಿ ಚೆನ್ನಾಗಿಯೇ ಇದೆ. ಮಧ್ಯಾಹ್ನವಾದ ನಂತರ ನಿಮ್ಮ ಪ್ರೀತಿ ಪಾತ್ರರಿಂದ ಯಶಸ್ಸು, ಅಕ್ಕರೆ ಎಲ್ಲವನ್ನ ಕಾಣಬಹುದು. ದಾಂಪತ್ಯದಲ್ಲಿ, ಪಾರ್ಟ್ನರ್ಶಿಪ್ಗಳಲ್ಲಿ ನೆಮ್ಮದಿ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಸ್ವಲ್ಪ ಕ್ರಿಯಾತ್ಮಕತೆಗೆ ಟೀಕೆಗಳನ್ನು ನೀವು ನೋಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಶತ್ರುಗಳು ಒಮ್ಮೆಲೆ ಹಿಮ್ಮೆಟ್ತಾರೆ. ಎಲ್ಲ ರೀತಿಯಲ್ಲೂ ನೀವು ಜಯವನ್ನ ಪಡೆಯಬಹುದು. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸಂಸಾರದ ತಾಪತ್ರಯಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ಮಧ್ಯಾಹ್ನವಾದ ನಂತರ ಕ್ರಿಯಾಶೀಲ ಉದ್ಯಮಗಳಲ್ಲಿ ಇರುವಂಥವರಿಗೆ ಬಹಳ ಒಳ್ಳೆಯ ದಿನ. ಯಾರ್ಯಾರು ಆರ್ಟಿಸ್ಟ್ಗಳಿದ್ದೀರಿ ಮತ್ತು ಬರವಣಿಗೆಗಾರರಿದ್ದೀರಿ, ಪೋಯೆಟ್ ಇತ್ಯಾದಿಗಳು, ಯಾರ್ಯಾರು ಆರ್ಟಿಕಲ್ಸ್ ಅನ್ನ ಬರೀತೀರಿ ಹಾಗೂ ಕವಿತೆಗಳನ್ನು ಬರೆಯೋರು, ಸಂಗೀತಗಾರಂಥವರೆಲ್ಲರಿಗೂ ಕೂಡ, ಮತ್ತು ರಿಸರ್ಚ್ R&D ನಲ್ಲಿ ಇರೋರು ಮತ್ತೆ ಗಣಿತದ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರಿಗೂ ಮಧ್ಯಾಹ್ನವಾದ ಮೇಲೆ ಒಳ್ಳೆಯ ದಿವಸ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ನಿಮ್ಮ ಪ್ರಕಾರ ನಡೀತಾ ಇರುತ್ತೆ. ಪರಾಕ್ರಮ ತುಂಬಾ ಜಾಸ್ತಿಯಾಗಿ ಆತ್ಮವಿಶ್ವಾಸ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಏನೋ ಒಂದು ಬದಲಾಗಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರವಾಗಬಹುದು. ಹೀಗಾಗಿ ಮಧ್ಯಾಹ್ನವಾದ ನಂತರ ಕಾರ್ಯದಲ್ಲಿ ಅಡಚಣೆಗಳು ಮೂಡಬಹುದು. ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಜವಾಬ್ದಾರಿಗಳಲ್ಲಿ ಬ್ಯುಸಿ ಇರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕ್ರಿಯಾಶೀಲತೆಯನ್ನು ತೋರಿಸೋದಕ್ಕೆ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿ ಮೂಡುತ್ತೆ. ಹೀಗಾಗಿ ಮಧ್ಯಾಹ್ನವಾದ ನಂತರ ಬಹಳ ಒಳ್ಳೆಯ ಯಶಸ್ಸನ್ನ ಮಾಧ್ಯಮ ಇತ್ಯಾದಿಗಳಲ್ಲಿರೋರೆಲ್ಲರೂ ಮೀನರಾಶಿಯವರು ನೋಡಬಹುದು. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳನ್ನು ಒಮ್ಮೆಯಾದರೂ ಕೇಳಿ. ಇದರಿಂದ ಭಗವಂತನ ಧಾಮವನ್ನು ಸೇರೋದ್ರಲ್ಲಿ ಸಂಶಯವಿಲ್ಲ. ದೊಡ್ಡ ದೊಡ್ಡ ಕಷ್ಟಗಳನ್ನು ನಾವು ಬಹಳ ಸುಲಭವಾಗಿ ನಿವಾರಣೆ ಮಾಡಿಕೊಳ್ಳಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.